ಈ ಪ್ರಕರಣ ನಡೆದ ನಂತರ ತನಿಖೆ ಆರಂಭಗೊಂಡ ಕೆಲವೇ ದಿನಗಳಲ್ಲಿ ಅಂದರೆ ಅಕ್ಟೋಬರ್ 9ನೇ ತಾರೀಕು ಸೌಜನ್ಯ ಪ್ರಕರಣ ನಡೆಯಿತು. ಆ ಪ್ರಕರಣದ ತನಿಖೆಯಲ್ಲಿ ಬೆಳ್ತಂಗಡಿ ಪೊಲೀಸರು ವ್ಯಸ್ತರಾದರು. ಆದ್ದರಿಂದಾಗಿ ಈ ಪ್ರಕರಣದ ತನಿಖೆ ವೇಗ ಕುಂಠಿತಗೊಂಡಿತು. ಸೌಜನ್ಯ ಪ್ರಕರಣ ಸಿಒಡಿಗೆ ಹಸ್ತಾಂತರವಾದ ಬಳಿಕ ಬೆಳ್ತಂಗಡಿ ಠಾಣೆಗೆ ಲಿಂಗಪ್ಪ ಪೂಜಾರಿ ಅವರು ಇನ್ಸ್ಪೆಕ್ಟರ್ ಆಗಿ ಬಂದ ಮೇಲೆ ಒಂದು ಕ್ರೈಮ್ ಸಿಬ್ಬಂದಿಗಳ ತಂಡ ರಚನೆ ಮಾಡಿದ್ರು. ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು. ಇದೇ ರೀತಿಯಲ್ಲಿ ಹೋಲುವಂತ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ರು. ಘಟನೆ ನಡೆದ ದಿನದಂದು ಸುಮಾರು ಮಧ್ಯಾಹ್ನ ಹೊತ್ತಿಗೆ ಘಟನೆ ಬೆಳಕಿಗೆ ಬಂದಿತ್ತು. 2 ಗಂಟೆ ಹೊತ್ತಿಗೆ ಪುತ್ತೂರು ಎಎಸ್ಪಿ ಅನುಚೇತ್, ಎಸ್ಪಿ ಅಭಿಷೇಕ್ ಗೋಯಲ್ ಮತ್ತು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಬಂದಿದ್ರು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಶ್ವಾನದಳ ಮೃತದೇಹವನ್ನು ವಾಸನೆ ಗ್ರಹಿಸಿ ಮತ್ತೆ ಆ ಕಲ್ಲಿನ ವಾಸನೆಯನ್ನು ಗ್ರಹಿಸಿ ಆ ಮನೆಯ ಹಿಂಬದಿಯ ಮೂಲಕ ಓಡಿ ಗೌರಿಮಾರು ಕಟ್ಟೆಯ ಬಳಿಗೆ ಬಂದಿತ್ತು. ಆದ್ದರಿಂದಾಗಿ ಹತ್ಯೆ ಮಾಡಿದಂತಹ ತಂಡ ಆ ದಾರಿಯಲ್ಲಿ ಹೋಗಿರಬಹುದು ಎನ್ನುವ ಸಂಶಯ ಪೊಲೀಸರಿಗೆ. ಅದು ಆ ದಾರಿಯಾಗಿ ಬಂದರೆ ಪುನಃ ಬಸ್ ನಿಲ್ದಾಣದ ಕಡೆಗೆ ಬರುತ್ತೆ, ಅಲ್ಲಿಂದ ಬಸ್ ಮೂಲಕ ಹೋಗಿರಬಹುದು ಎನ್ನುವುದು ಪೊಲೀಸರ ಸಂಶಯ ಆಗಿತ್ತು. ತನಿಖೆಯು ಅದೇ ರೀತಿ ನಡೆದಿತ್ತು. ಗೋವಿಯಲ್ ಎಲ್ಲ ಬಂದಿದ್ರು. ಇದೆಲ್ಲ ಶ್ವಾನ ಎಲ್ಲ ನಾಯಿ ಉಂಟಲ್ಲ ಅದೆಲ್ಲ ತಂದು ಎಲ್ಲ ಅಲ್ಲಿ ಕರ್ಕೊಂಡೆಲ್ಲ ಬಂದು ಮತ್ತೆ ಅಲ್ಲಿ ಒಬ್ಬರು ಜೈನ್ಸ್ ಮನೆ ಉಂಟು ಹಿಂದುಗಡೆ, ಅವರ ಮನೆಗೆ ಹೋಯ್ತು ಸೀದಾ ನಾಯಿ. ಮತ್ತೆ ಅಲ್ಲಿ ಒಳಗೆ ಹೋಗುವಾಗ ಮತ್ತೆ ಅವರು ಎಂತ ಹೇಳಿದ್ರೆ ಎಣ್ಣ ಸೀದಾ ಆಚೆ ಸೈಡ್ಗೆ ಹೋಯ್ತು. ಮತ್ತೆ ಪುನಃ ಇಲ್ಲಿಗೆ ಬಂತು. ನಾವಿದ್ದೇವೆ ನಾಯಿ ಎಲ್ಲ ಬರುವಾಗ. ಕಂಪ್ಲೇಂಟ್ ಕೊಡೋಕೆ ಹೋಗುವಾಗ ಏನು ಹೇಳಿದರು? ಕಂಪ್ಲೇಂಟ್ ಕೊಡುವಾಗ ಅವರು ಇವತ್ತು ಅಲ್ಲಿ ಕಂಪ್ಲೇಂಟ್ ಈ ತಾಯಿ ಹೋದ್ರಲ್ಲ ಸೀದಾ ಹೋಗುವಾಗ ಕಂಪ್ಲೇಂಟ್ ತಗೊಳ್ಳಿಲ್ಲ. ಅವತ್ತು ಇವ್ರು ಕೊಟ್ಟದ್ದು ರಾಜೇಂದ್ರ ರೈ ಅಂತೇಳಿ ಕಂಪ್ಲೇಂಟ್ ಅದನ್ನು ತಗೊಂಡಿದ್ದಾರೆ. ನಮ್ಮದು ಕಂಪ್ಲೇಂಟ್ ತಗೊಳ್ಳಿಲ್ಲ. ಈಗ ಸಹ ದಾಖಲೆ ನಮ್ಮ ಹತ್ರ ಇಲ್ಲ, ಅದು ಕೊಟ್ಟದ್ದು ಯಾವುದಿಲ್ಲ ಅಂದರೆ ತಗೊಳ್ಳಿಲ್ಲ. ಯಾವ ದಾಖಲೆ ಇರುವುದು ಹೇಗೆ ಹಾಗಾಗಿದೆ. ಮತ್ತೆ ಇಲ್ಲಿ SP ಆಫೀಸಿಗೆ ಬಂದು ಕೊಟ್ಟದ್ದು ಅದೊಂದಿಟ್ಟು ಉಂಟು ನಮ್ಮ ದಾಖಲೆ. ಬೆಳ್ತಂಗಡಿ ಪೊಲೀಸರು ಇಳವಾಲಕ್ಕೆ ಯಾಕೆ ಹೋದ್ರು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಜೋಡಿ ಕೊಲೆಯ ರೀತಿಯಲ್ಲಿ ಇಳವಾಲದಲ್ಲೊಂದು ಹತ್ಯೆಯಾಗಿದೆ. ಆ ಸಂಬಂಧವಾಗಿ ಪರಿಶೀಲನೆಗೆ ಅಂತ ಹೋದಾಗ ಅದರಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ, ಆರೋಪಿಗಳು ಜೈಲಲ್ಲಿದ್ದರು, ಅದರ ನಂತರ ಶಿಕ್ಷಾಬಂದಿಗಳಾಗಿದ್ದಾರೆ ಎನ್ನುವ ಮಾಹಿತಿಗಳೆಲ್ಲ ಬೆಳಕಿಗೆ ಬಂದಿತ್ತು. ಅವರಿಗೆ ಯಾವ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಆ ನ್ಯಾಯಾಲಯವನ್ನು ಕಸ್ಟಡಿಗೆ ಕೇಳಬೇಕು. ಅಂದರೆ ಮೈಸೂರು ಸೆಷನ್ಸ್ ನ್ಯಾಯಾಲಯಕ್ಕೆ ಅವರ ಕಸ್ಟಡಿ ಕೇಳಬೇಕು. ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ನ ಆಧಾರದಲ್ಲಿ ಇಂತಿಂಥ ಆರೋಪಿಗಳ ಬಗ್ಗೆ ನಮಗೆ ಸಂಶಯ ಇದೆ, ಆದ್ದರಿಂದ ವಿಚಾರಣೆಗೆ ನಮಗೆ ಕೊಡಬೇಕು ಅಂತ ಕಸ್ಟಡಿ ಕೇಳಿದರೆ ಮೈಸೂರು ಜಿಲ್ಲಾ ನ್ಯಾಯಾಲಯ ಕಸ್ಟಡಿಗೆ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಕಾರಣಗಳನ್ನು ಕೊಡಬೇಕು ಮತ್ತು ದಾಖಲೆಗಳನ್ನು ಕೊಡಬೇಕು. ಆ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಬೆಳ್ತಂಗಡಿ ಪೊಲೀಸರಿಗೆ ಆಗಲಿಲ್ಲ. ಅದರಿಂದಾಗಿ ಆ ಪ್ರಕರಣಕ್ಕೆ ಸಿ ವರದಿಯನ್ನು ಸಲ್ಲಿಸಿದ್ರು. ತಾಯಿ ಹೋಗಿದ್ದು, ಹಾಗಾಗಿ ಅವರು ಹೇಳ್ತಾ ಇದ್ರು ಅಲ್ಲಿ ಸ್ಪಂದಿಸಲಿಲ್ಲ, ಮತ್ತೆ ನಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ. ಅದಕ್ಕಿಂತ ಮೊದಲೇ ಅಲ್ಲಿ ಕೆಲಸದವರು ಕೊಟ್ಟದನ್ನು ತಗೊಂಡಿದ್ದಾರೆ, ನಮ್ಮನ್ನು ಏನು ತಗೊಳ್ಳಿಲ್ಲ. ಮತ್ತೆ ನಾವು ವಿಚಾರಿಸಿ ತನಿಖೆ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದಾರಂತೆ ಅಷ್ಟೇ, ಮತ್ತೆ ಏನಿಲ್ಲ. ಅದು ಸಿ ರಿಪೋರ್ಟ್ ಅಂತೇಳಿ ಬಂದಿದೆ, ಏನು ತನಿಖೆ ಮಾಡಲಿಲ್ಲ, ಏನು ನಮಗೆ ಮಾಹಿತಿ ಇಲ್ಲ. ಮತ್ತು ಅದೊಂದು ರಿಪೋರ್ಟ್ ಸಹ ಬರಲಿಲ್ಲ, ಒಂದು ಕಾಗದ ಸಹ ನಮಗೆ ಪೋಸ್ಟಲ್ಲಿ ಮನೆಗೆ ಸಹ ಬರಲಿಲ್ಲ, ಏನಂತೇಳಿ ಫೋನ್ ಸಹ ಇಲ್ಲ, ಏನು ವಿಷಯ ಇಲ್ಲ ಅದರದ್ದು. ಹೋಗಿ ದನ ಕರಿ ಹೋಗ್ರಿ, ಒಬ್ಬ ಹೋಟೆಲ್ ಸರ್ವರ್ ಆಗೋಕೆ ಲಾಯಕ್ಕಿಲ್ಲ, ಪ್ರೊಡ್ಯೂಸರ್ ಕರ್ಕೊಂಬಂದು ಉಗಿಬೇಕಿಲ್ಲಿ.